ಜೀವನ್ ಸಂಧ್ಯಾ ವೃದ್ಧಾಶ್ರಮದಲ್ಲಿ ಹಿರಿಯರಿಂದ ನಡೆದ 68ನೇ ಕನ್ನಡ ರಾಜ್ಯೋತ್ಸವ. ಟುಡೇ ಸುದ್ದಿಗಾರ ಪತ್ರಿಕೆಯ ದಶಮಾನೋತ್ಸವ ಸಮಾರಂಭ ಹಾಗೂ ಜೀವನ್ ಸಂಧ್ಯಾ ವೃದ್ಧಾಶ್ರಮದ ಹಿರಿಯರಿಂದ 68ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ನಗರದ ಹೊರವಲಯದ ಜೀವನ್ ಸಂಧ್ಯಾ ವೃದ್ಧಾಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಟುಡೇ ಸುದ್ದಿಗಾರ ಪತ್ರಿಕೆಯ ಸಂಪಾದಕರಾದ BM ಕುಮಾರ್ ಅವರು ಮಾತನಾಡಿ, ಪತ್ರಿಕೆಯ ಸವಿನೆನಪಿಗಾಗಿ ವೃದ್ಧಾಶ್ರಮದ ಹಿರಿಯರಿಗೆ ತಮ್ಮ ತಂದೆ ತಾಯಿ ಹೆಸರಿನಲ್ಲಿ ಒಂದು ದಿನದ ಭೋಜನದ ಸಹಾಯಾರ್ಥವಾಗಿ ತಲಾ 15,000 ಪುದುವಟ್ಟು ಹಣವನ್ನು ಮೀಸಲಿಡಲಾಗಿದೆ ಎಂದು ತಿಳಿಸಿದ್ದಾರೆ. ನಮಸ್ಕಾರ. ಈ ದಿನ ಈ ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರುವ ಜೀವನ ಸಂಧ್ಯಾ ವೃದ್ಧಾಶ್ರಮದಲ್ಲಿ ನನ್ನ ಪತ್ರಿಕೆಯಾದ ಟುಡೇ ಸುದ್ದಿಗಾರ ಸಂಪಾದಕತ್ವದಲ್ಲಿ ನಾನೇನು ಇದುವರೆಗೂ ಪತ್ರಿಕೆನ ಪ್ರಕಟಣೆ ಮಾಡಿಕೊಂಡು ಸುದ್ದಿವಾಹಿನಿನ ಮುಟ್ಟಿಸ್ಕೊಂಡು ಬರ್ತಾಯಿದ್ದೆ. ಈ ಒಂದು ಪತ್ರಿಕೆ ಈ ದಿನ 10 ವರ್ಷವನ್ನು ಪೂರೈಸ್ತಾ ಇದೆ. ನನ್ನದು ಮಾಸಿಕ ಪತ್ರಿಕೆ. ಈ ಒಂದು ಮಾಸಿಕ ಪತ್ರಿಕೆಯ 10 ವರ್ಷದ ಸವಿನೆನಪಿಗಾಗಿ ಇದೇ ಜೀವನ ಸಂಧ್ಯಾ ವೃದ್ಧಾಶ್ರಮದ ಹಿರಿಯರೊಂದಿಗೆ ನಾನು ಈ ದಿನ ಕಾರ್ಯಕ್ರಮವನ್ನು ಹಂಚಿಕೊಳ್ಳೋದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ 68ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಸಹ ಈ ಒಂದು ಜೀವನ ಸಂಧ್ಯಾ ವೃದ್ಧಾಶ್ರಮದಲ್ಲಿ ಆಚರಿಸ್ಕೊಳ್ಬೇಕು. ಹಿರಿಯರೊಂದಿಗೆ ನಮ್ಮ ಒಂದು ಕನ್ನಡತನವನ್ನು ಬಿಂಬಿಸ್ಕೊಳ್ಬೇಕು. ಅವ್ರಿಗೂ ಒಂದು ಸಾಂಸ್ಕೃತಿಕವಾಗಿ ವೈವಿಧ್ಯಮಯವಾಗಿ ಮನೋರಂಜನಾತ್ಮಕವಾಗಿ ಒಂದು ಸದಾ ಕ್ರಿಯಾಶೀಲವಾಗಿ ಅವರನ್ನು ನಾವು ಈ ಒಂದು ಮುಖ್ಯವಾಹಿನಿಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತೇಳಿ ಈ ದಿನ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೇನೆ. ಇಂಥ ಒಂದು ಕಾರ್ಯಕ್ರಮ ಹಾಗೂ ಮಾಧ್ಯಮ ಮಿತ್ರರೇ, ಒಂದು ಕಡೆ ಇವತ್ತು ನಿಜವಾಗ್ಲೂ ಈ ನಮ್ಮ ತಂದೆ ತಾಯಿಯಂದರು ಈ ವಯಸ್ಸಿನಲ್ಲಿ, ಯಾಕೆಂತಂದ್ರೆ ಒಂದು ಇಂಗ್ಲೀಷಲ್ಲಿ ವರ್ಡ್ ಹೇಳೋದಲ್ಲ, ಕನ್ನಡದಲ್ಲಿ ಹೇಳೋದು ಹಳೆದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ. ಹಳೆ ಮರಕ್ಕೆ ಆಗಲಿ ಹಳೆ ವಸ್ತುಗೆ ಬೆಲೆ ಕಟ್ಟಕ್ಕಾಗಲ್ಲ. ಹಾಗೆ ನಮ್ಮ ತಂದೆ ತಾಯಿಗೂ ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ. ಇವತ್ತು ನಮ್ಮ ಈ ವಯಸ್ಸಲ್ಲೇ ನಮ್ಗಾಗಲೇ ಸುಸ್ತು, ಸಂಕಟ ಅಥವಾ ಇನ್ನೇನೇನೋ ಭಾವನೆಗಳು ಬರ್ತಾ ಇದ್ದಾವೆ. ಆದ್ರೆ ಹಿಂದೆ ನೀವೆಲ್ಲ ಆ ಒಂದು 50 ವರ್ಷದ ಇತಿಹಾಸ, 60 ವರ್ಷದ ಇತಿಹಾಸ ತಗೊಂಡ್ರೆ ಆ ಮಳೆ ಬೆಳೆ 5-6 ಮಕ್ಕಳನ್ನ ಸಾಕಿ ಅವನ್ನೆಲ್ಲ ಪೋಷಿಸಿ ಇವತ್ತು ಆ ಒಂದು ದಾರಿ ತಂದಿರ್ತೀರಲ್ಲ, ಅದು ನಿಜವಾಗ್ಲೂ ನೀವು ದೇವರುಗಳು ಇದ್ದೀರಲ್ಲ. ಇವತ್ತೆಲ್ಲ ನಾವೆಲ್ಲ ಮಕ್ಕಳ ಸಲಕ್ಕೆ ಭಾರಿ ಕಷ್ಟಪಡುವಂತ ಪರಿಸ್ಥಿತಿ. ಆದ್ರೆ ಇವತ್ತು ಅತ್ಯಂತ ಸಂತೋಷ ಆಗಿದೆ, ನನಗೆ ಖುಷಿ ನನಗೆ ನೀಡಿದೆ. ಯಾಕೆಂದರೆ ಯಾವ ವ್ಯಕ್ತಿ 1000 ಕೋಟಿ ದುಡ್ದ ಅಂತೆ ನೆಮ್ಮದಿ ಸಿಗುತ್ತೆ, ಖುಷಿ ಸಿಗುತ್ತೆ ಅಂತ, ಅವ್ರಿಗೆ ನೆಮ್ಮದಿ ಸಿಕ್ಕಿಲ್ಲ ಅಂತೆ. ಅದಾದಮೇಲೆ ಪ್ಲೈನ್ ತೊಗೊಂಡ ಅಂತೆ, ನೆಮ್ಮದಿ ಸಿಗುತ್ತೆ ಖುಷಿ ಸಿಗುತ್ತೆ ಅಂತ, ಅದರಲ್ಲೂ ಸಿಕ್ಕಿಲ್ಲ ಅಂತೆ. ಯಾಶ್ ತೊಗೊಂಡ ಅಂತೆ, ಅಲ್ಲೂ ಸಿಕ್ಕಿಲ್ಲ ಅಂತೆ. ಇದೇ ಥರ ಜಗತ್ತಿಗೆ ಶ್ರೀಮಂತ ಆಗಬೇಕು ಅಂತ ಹೊರಟ ಅಂತೆ, ಅಲ್ಲೂ ನೆಮ್ಮದಿ ಸಿಕ್ಕಿಲ್ಲ, ಖುಷಿ ಸಿಕ್ಕಿಲ್ಲ. ಲಾಸ್ಟಿಗೆ ಯಾರೋ ಒಬ್ಬ 200 ಚೇರ್ ಕೊಡ್ತಾಯಿದ್ದೀವಿ, ವೀಲ್ ಚೇರ್ ಕೊಡ್ತಾಯಿದ್ದೀವಿ, ತಾವು ಕಾರ್ಯಕ್ರಮಕ್ಕೆ ಬರಬೇಕು, ದಾನ ಮಾಡಬೇಕು ಅಂತ ಹೇಳಿದ್ದಕ್ಕೆ, ನಾನು ಮ್ಯಾನೇಜರಿಗೆ ಫೋನ್ ಮಾಡಪ್ಪ, ಅವನೇ ಕೊಡ್ತಾನೆ, ಅದಕ್ಕೆ ನನಗೆ ಯಾಕೆ ಫೋನ್ ಮಾಡ್ತೀಯ ಅಂತ. ಇಲ್ಲ ಮ್ಯಾನೇಜರಿಗೆ ಫೋನ್ ಮಾಡ್ತೀನಿ, ಬಟ್ ನಿಮ್ಮ ಕೈಯಿಂದಾನೇ ಕೊಡಿಸ್ಬೇಕು ಅಂತ ಇದ್ದೀವಿ, ತಾವು ಬರಬೇಕು ಅಂತ. ಆ ವ್ಯಕ್ತಿಯ ಬಂದು ಆ ವೀಲ್ ಚೇರ್ ಕೊಡುವಾಗ ಆ ಮಕ್ಕಳಲ್ಲಿರುವಂಥ ಆನಂದ, ಖುಷಿ ನೋಡಿಬಿಟ್ಟು 1000 ಕೋಟಿ ದುಡಿದ್ರೂ ಅದೇನು ನೆಮ್ಮದಿ ಸುಖ ಸಿಕ್ಕಿರಲಿಲ್ಲ, ಅವತ್ತು ಆ ನೆಮ್ಮದಿ ಆ ಸುಖ ಸಿಗುತ್ತೆ ಅಂತ ವ್ಯಕ್ತಿಗೆ. ಸೊ ಅದೇ ಕ್ಷಣದಲ್ಲಿ ಒಂದು ಮಗು ವಾಪಸ್ ಹೋಗ್ತಿರುವಾಗ ಅವ್ನ ಕಾಲಿಗೆ ಬಂದು ಬೀಳುವಾಗ, ಏನಪ್ಪ ಮತ್ತೆ ಏನು ಬೇಕು ನಿನಗೆ ಅಂತ ಕೇಳುವಾಗ, ನನಗೇನೂ ಬೇಡ, ನನಗೆ ಅತ್ಯಂತ ಖುಷಿಯಾಗಿದೆ, ಇವತ್ತು ನನಗೊಂದು ಚೇರ್ ಕೊಟ್ಬಿಟ್ಟು ನೀವು, ನಾನು ಸ್ವರ್ಗದಲ್ಲಿ ನಾನು ಮೇಲೆ ಹೋದ್ಮೇಲೆ ನಿಮಗೆ ಸ್ವರ್ಗ ಕಟ್ಟಲಿ ಅಂತ ದೇವರಿಗೆ ನಾನು ಕೇಳ್ತೀನಿ ಅಂತ ಹೇಳುವಾಗ ಆ ವ್ಯಕ್ತಿಗೆ ಆದಂಥ ಸಂತೋಷ ಅಂತೆ, ಆ ಖುಷಿ ಆ ಲೈಫಲ್ಲಿ ಯಾವತ್ತೂ ಸಿಕ್ಕಿಲ್ಲ ಅಂತೆ. ಸೊ ಇವತ್ತು ನಾನು TV9, ಪಬ್ಲಿಕ್ TV, ಸುವರ್ಣ ಚಾನಲಲ್ಲಿ ಬಿಗ್ ಬಾಸಿಗೆ ಲಾಸ್ಟ್ ಟೈಮ್ ನಾನೇ ಸ್ಪಾನ್ಸರ್. ಆದರೆ ಇವತ್ತು ನನಗೆ ಇಲ್ಲಿ ಕೇಳ್ಕೊಳ್ಳೋ ತಕ್ಷಣವೇ ಅದು ಕನ್ನಡ ಸೇನೆಗೂ ನಮ್ಮ ರಾಜ್ಯ ಕನ್ನಡ ರಾಜ್ಯೋತ್ಸವ ವಿಶೇಷವಾಗಿ ನವೆಂಬರಲ್ಲಿ ಮಾತ್ರ ಆಚರಣೆ ಮಾಡೋದಲ್ಲ, ನಾವು ಎಲ್ಲ ವರ್ಷದಲ್ಲೂ ಆಚರಣೆ ಮಾಡಬೇಕು. ನಮ್ಮ ಕನ್ನಡ ಲಿಪಿ ಭಾರತ ದೇಶದಲ್ಲಿ ಅಲ್ಲ ವರ್ಲ್ಡಲ್ಲಿ ಇಂಥ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಎಲ್ಲೂ ಇಲ್ಲ. ಕನ್ನಡ ಸೇನೆ, ರಾಜ್ಕುಮಾರ್ ಅಧ್ಯಕ್ಷ ಸೇನೆ ಮತ್ತು ಎಲ್ಲರೂ ಇವತ್ತು ಸೇರಿಕೊಂಡು ಈ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿರೋದು ನನಗೆ ಅತ್ಯಂತ ಸಂತೋಷ ನೀಡಿತು. ಒಳ್ಳೆಯ ಕಾರ್ಯಕ್ರಮ. ಯಾಕೆಂದರೆ ನಾವು ಅವ್ರು ಇನ್ನೊಬ್ಬರು ಕಾರ್ಯಕ್ರಮ ಮಾಡಿದ್ರೆ ಇನ್ನೊಬ್ರಿಗೆ ಸಂತೋಷ ಕೊಡೋಂಗಿರಬೇಕು. ಪಾಪ ಎಷ್ಟೋ ವೃದ್ಧರಿಗೆ ಖುಷಿ ಆಗಿರ್ಬೋದು. ಇವತ್ತು ಎಲ್ಲ ನಮ್ಮಲ್ಲೊಂದು ಮಾಡ್ತಾ ಇದ್ದಾರೆ, ಅವ್ರಿಗೊಂದು ಎಂಟರ್ಟೈನ್ಮೆಂಟ್. ಇವತ್ತಿನ ದಿವಸ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು.
ಆಮೇಲೆ ಇವರು ನನಗೆ ಇವರು ಸತ್ಯಸಾಯಿ ಡಿವೋಟಿ ಆದ್ರಿಂದ ಇವರು ನನಗೆ ಕ್ಲೋಸ್ ಆದರು. ಆವಾಗ ಎಲ್ಲಿ ನಿಜವಾದ ಒಂದು ಇದು ಸಂಘಟನೆ ಇದೆಯೋ, ಒಂದು ನಿಜವಾದ ರೀತಿಯ ಅಭಿಮಾನಿಗಳು ನೊಂದವರು ಎಲ್ಲ ಇದ್ದಾರೋ ಅವ್ರ ಜೊತೆ ಮಾಡಬೇಕು ಅನ್ನೋ ಇದೇಳಿ ವೃದ್ಧಾಶ್ರಮ ಅಥವಾ ಅಂಧ ಮಕ್ಕಳ ಶಾಲೆ ಇಂತಹ ಕಡೆ ಮಾಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಆಗ ಅವರು ನನ್ನ ಒಂದು ಕೋರಿಕೆಯನ್ನು ಮನ್ನಿಸಿ ಈ ಒಂದು ವೃದ್ಧಾಶ್ರಮದಲ್ಲಿ ಏನು ಜೀವನ ಸಂಧ್ಯಾ ವೃದ್ಧಾಶ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಳ್ತಾ ಇದ್ದೀನಿ. ನಾನು ಟುಡೇ ಸುದ್ದಿಗಾರ ಇದರಲ್ಲಿ ಆ ಪತ್ರಿಕಾ ಒಂದು ವರದಿಗಾರನ ಕೆಲಸ ಮಾಡ್ತಾಯಿದ್ದೀನಿ. ಜೊತೆಗೆ ನನ್ನದೇ ಆದ ಒಂದು ಸಂಸ್ಥೆ ಇಟ್ಕೊಂಡಿದ್ದೀನಿ. ಇವತ್ತಿನ ಉದ್ದೇಶ ಏನು ಅಂತಂದರೆ, ಟುಡೇ ಸುದ್ದಿಗಾರ ಸಂಸ್ಥೆ ಇವತ್ತಿಗೆ 10ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇದರಲ್ಲಿ ಪ್ರತಿಯೊಬ್ಬ ನಮ್ಮ ಸ್ನೇಹಿತ ಬಂಧುಗಳೆಲ್ಲ ನಮಗೆ ಸಹಕಾರ ನೀಡಿ ಆ ಒಂದು ಯಶಸ್ವಿಗೊಳಿಸಬೇಕು ಅಂತಂದರೆ ಇವರೆಲ್ಲ ಸಹಕಾರನೇ ಕಾರಣ. ಆದ್ದರಿಂದ ಇವತ್ತು ನಾನು ಅವರಿಗೆ ನಮ್ಮ ಭೀಮಕುಮಾರ್ ಪ್ರಧಾನ ಸಂಪಾದಕರು ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಪತ್ರಿಕೆ ಇವತ್ತು ಚಿಕ್ಕಮಗಳೂರು ಒಂದೇ ಅಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಸರ್ಕ್ಯುಲೇಟ್ ಆಗ್ತಾಯಿದೆ. ಕಾರಣ ಏನು ಅಂದರೆ, ಜನ ತಗೊಂಡು ಓದೋರಿದ್ದಾರೆ, ಆಮೇಲೆ ಅದಕ್ಕೆ ಸಹಕಾರ ನೀಡುವಂಥ ಜನನೂ ಇದ್ದಾರೆ. ಹೀಗಾಗಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಆಗ್ತಾ ಇರೋದ್ರಿಂದ ನಮಗೂ ಸಹ ಪತ್ರಕರ್ತರು ಯಾರಿದ್ದೀರಿ ನಮಗೂ ಸಹ ಖುಷಿಯಾಗುತ್ತೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ವರದಿಗಳನ್ನ ರಿಪೋರ್ಟ್ ಮಾಡೋದಕ್ಕೆ ನಮಗೂ ಖುಷಿಯಾಗುತ್ತೆ. ಆದ್ದರಿಂದ ಇನ್ನೂ ಚೆನ್ನಾಗಿ ನಡೀಲಿ, ಇನ್ನೂ 100 ವರ್ಷ ಈ ಪತ್ರಿಕೆ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತಾ, ಇದೇ ಸಂದರ್ಭದಲ್ಲಿ ಹಿರಿಯರಿಗೆ ಹಣ್ಣುಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ HM ನಾರಾಯಣ್, CS ಕುಬೇರ್, LV ಕೃಷ್ಣಮೂರ್ತಿ, ಕೋಟೆ ವಿನಯ್, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ PC ರಾಜೇಗೌಡ, KM ಜಯಪ್ರಕಾಶ್, ಬ್ಯಾರವಳ್ಳಿ ಉದಯ್, ಏಕಾಂತರಾಮು ಮುಂತಾದವರು ಭಾಗವಹಿಸಿದ್ದರು.